ನಮಸ್ತೆ ಸ್ನೇಹಿತರೆ. ರಾಜ್ಯ ಶಿಕ್ಷಣ ನೀತಿ SCP ಅನ್ವಯ ಪ್ರಥಮ ಸೆಮಿಸ್ಟರ್ BC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ. ಇದು KLE ಶಿಕ್ಷಣ ಸಂಸ್ಥೆಯ ಒಂದು ಪ್ರಶ್ನೆ ಪತ್ರಿಕೆ ಸಂಕೇಶ್ವರದ್ದು. ವಿದ್ಯಾರ್ಥಿಗಳಿಗೆ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನು ನಿಮಗೆ ಯೂಟ್ಯೂಬ್ನಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಪ್ರಯೋಜನ ಪಡಿಬಹುದು. ಸುಮಾರು 80 ಅಂಕದ ಪ್ರಶ್ನೆ ಪತ್ರಿಕೆ, 3 ಗಂಟೆಯ ಅವಧಿ ಇರ್ತದೆ. ಇನ್ನು 20 ಅಂಕ ಆಂತರಿಕ ಅಂಕಗಳಿರ್ತವೆ. ಪ್ರಬಂಧ ಮಾದರಿ ಪ್ರಶ್ನೆಗಳು ಸುಮಾರು 3 ಪ್ರಶ್ನೆಗಳಿರ್ತವೆ. ಅಂದರೆ 10 ಅಂಕದ್ದು 5 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಬೇಕಾದಂಥ 3 ಉತ್ತರಗಳನ್ನು ನೀವು ಬರೀಬಹುದು. ಮೊದಲನೇ ಪ್ರಶ್ನೆ, ಶಿಶುನಾಳ ಶರೀಫರ ತತ್ವಪದಗಳಲ್ಲಿ ವ್ಯಕ್ತವಾದ ಆಶಯವನ್ನು ವಿವರಿಸಿ. ಎರಡನೇ ಪ್ರಶ್ನೆ, ಮಾನವೀಯತೆ ಅಂತಾರಲ್ಲ, ಅದರ ಬಗ್ಗೆ ದೇವನೂರರ ಅಭಿಪ್ರಾಯವನ್ನು ಚರ್ಚಿಸಿರಿ. ಸುಮತಿ ತನ್ನ ತಂದೆಗೆ ಒದಗಿದ ಸಂಕಷ್ಟವನ್ನು ಹೇಗೆ ಪರಿಹರಿಸಿದಳು, ವಿವರಿಸಿ. ನಾಲ್ಕನೇ ಪ್ರಶ್ನೆ, ಗಾಂಧೀಜಿಯವರ ವಿಚಾರ ಪ್ರಣಾಳಿಕೆ ಅಂದಿನ ಸಮಕಾಲೀನ ರಾಜಕೀಯಕ್ಕೆ ತುಂಬ ಅಗತ್ಯವಾಗಿತ್ತು ಎಂಬುದನ್ನು ಜಯರಾಯರ ಪಾತ್ರದ ಮೂಲಕ ವಿಶ್ಲೇಷಿಸಿರಿ. ಐದನೇ ಪ್ರಶ್ನೆ, ಪತ್ರಲೇಖನ ಎಂದರೇನು, ಆದರೆ ಇತಿಹಾಸ ಹಾಗೂ ಪತ್ರಲೇಖನದ ವಿವಿಧ ಪ್ರಕಾರಗಳನ್ನು ವಿವರಿಸಿರಿ. ಅಲ್ಲಿರೋ ಪ್ರಶ್ನೆ ಸ್ವಲ್ಪ ಏನೋ ಮಿಸ್ ಆಗಿದೆ. ಪತ್ರಲೇಖನ ವಿಧಗಳನ್ನು ವಿವರಿಸಬೇಕಷ್ಟೇ. ಇನ್ನು ಬೇಕಾದ 4ಕ್ಕೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಸುಮಾರು 20 ಅಂಕಗಳು. 6 ಕೊಟ್ಟಿದ್ದಾರೆ, 4 ಬರೀಬಹುದು ನೀವು. ನಿತ್ಯೋತ್ಸವ, ವಚನಗಳು, ಯಾರು ಹೇಳು ಈಕೆ, ದೇವನೂರು ಮಹಾದೇವ, ಜೇನಾಗುವ, ನಿಮ್ಮ ಪರೀಕ್ಷೆ ತಯಾರಿ ಕುರಿತು ನಿಮ್ಮ ತಂದೆಗೆ ಒಂದು ಪತ್ರ ಬರೆಯಿರಿ. ನಂತರ 3ನೇ ಪ್ರಶ್ನೆ, ಬೇಕಾದ 3ಕ್ಕೆ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಉತ್ತರಿಸಿ ಅಂತ ಇದೆ. ಸುಮಾರು 15 ಅಂಕಗಳು. 5 ಸಂದರ್ಭ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯಾವುದಾದ್ರೂ ಪದ್ಯ ಗದ್ಯಗಳಿರ್ಬೋದು. ಅದರಲ್ಲಿ 5 ಪ್ರಶ್ನೆಗಳಿವೆ. 3ನ್ನು ನೀವು ವಿವರಿಸಬೇಕು. ಕೂಡಿರುವ ಕೊಳೆಯ ಕೊಚ್ಚೆಯು, ಕೋಟಿ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ಈ ಜಾತಿ ವ್ಯವಸ್ಥೆ ಎಲ್ಲ ಜಡತ್ವಕ್ಕೂ ಕಾರಣವಾಗಿದೆ, 8 ಹಕ್ಕಿಯ ಕಸ ಇವಳಿಗೆ ಗುಡಿಸುದ ಕಾದೀತ, ಗಂಗೆ ಯಮುನೆಯ ತೊಡೆಯ ತುಂಗಭದ್ರೆ ಮೂಡೆ ಅನ್ನುವಂಥ 5 ಸಂದರ್ಭಗಳಿವೆ. ಆಯಾ ಪಾಠದ ಹೆಸರು, ಯಾವ ಪಾಠದಿಂದ ಆಯ್ಕೊಳ್ಳಲಾಗಿದೆ, ಯಾವ ಸನ್ನಿವೇಶ, ಹಾಗೆ ಸ್ಪಷ್ಟೀಕರಣವನ್ನು ಅಲ್ಲಿ ಬರೀಬೇಕು. ನಂತರ 1 ಅಂಕದ 15 ಪ್ರಶ್ನೆಗಳಿರ್ತವೆ. ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ರಾಜನ ರಿಪು ಯಾರು, ಕರ್ಕಿಯವರ PhD ಮಹಾಪ್ರಬಂಧ ಯಾವುದು, ನಿತ್ಯೋತ್ಸವದ ಕವಿ ಯಾರು, ಅಡಿಗರ ತಂದೆ ತಾಯಿಯ ಹೆಸರೇನು, ಬಸವಣ್ಣನವರ ಅಣ್ಣನ ಬಗ್ಗೆ ತಿಳಿಸುವ ಶಾಸನ ಯಾವುದು, ಶಿಶುನಾಳ ಶರೀಫರ ಗುರು ಯಾರು, ದೇವನೂರ ಜನ್ಮಸ್ಥಳ ಯಾವುದು, ಆನಂದ ಕಂದ ಇದು ಯಾರ ಕಾವ್ಯನಾಮ, ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು, ಕುವೆಂಪು ಅವರ ಹೆಂಡತಿಯ ಹೆಸರೇನು, ಗಾಂಧೀಜಿಯವರ ಹತ್ಯೆ ಯಾವಾಗ ನಡೆಯಿತು, ಡಾಕ್ಟರ್ ಜೀನುದತ್ತ ಹಡಗಲಿಯವರ ಅಭಿನಂದನಾ ಗ್ರಂಥ ಯಾವುದು, ಖಾಸಗಿ ಪತ್ರ ಎಂದರೇನು, ಆದೇಶ ಪತ್ರ ಎಂದರೇನು, ಪತ್ರದಲ್ಲಿ ಎಷ್ಟು ವಿಧಗಳಿವೆ. ನೋಡಿ, ಹೆಚ್ಚು ಕಡಿಮೆ ಎಲ್ಲ ಕವಿ ಮತ್ತು ಲೇಖಕರ ವೈಯಕ್ತಿಕ ಜೀವನದ ಕುರಿತು ಪ್ರಶ್ನೆಗಳಿರೋದರಿಂದ ನೀವು ಅವುಗಳನ್ನು ಕೂಡ ಓದಬೇಕು. ಅವರು ಹುಟ್ಟಿದಂಥ ಊರು, ಸ್ಥಳ ಅಥವಾ ಯಾವಾಗ, ವರ್ಷ, ಅಥವಾ ಅವ್ರ ಕೃತಿಗಳು, ಅವರು PhD ಮಾಡಿರುವಂಥ ವಿಷಯ, ಇವೆಲ್ಲವನ್ನು ನೀವೇನು ಮಾಡಬೇಕು ಅಂದರೆ ಗಮನಿಸಬೇಕು. 10 ಅಂಕದ ಪ್ರಶ್ನೆಗಳಿಗೆ ಸುಮಾರು 3 ಪುಟದಷ್ಟು ಪೀಠಿಕೆ, ವಿವರಣೆ, ಉಪಸಂಹಾರ ಅಂತ ಹೇಳಿ ಬರೆದರೆ ಸಾಕು. ಹಾಗೆ ಸುಮಾರು 2 ಪೇಜಿನಷ್ಟು ಟಿಪ್ಪಣಿಯನ್ನು ನೀವು ಬರಿಬಹುದು. ಹಾಗೆ ಸಂದರ್ಭ ಸ್ಪಷ್ಟೀಕರಣವಂತೂ ನೀವು ಬರೀಲೇಬೇಕು. ಅದನ್ನು 3 ಅಂಕದ ಪ್ರಶ್ನೆ ಇದೆ. 5 ಮಾರ್ಕ್ಸ್, 3 ಪ್ರಶ್ನೆಗಳು ಇರ್ತವೆ, 5 ಮಾರ್ಕ್ಸು. ಆ ರೀತಿ ಆಯ್ಕೆ ಅಥವಾ ಸಂದರ್ಭ ಸ್ಪಷ್ಟೀಕರಣ ನೀವು ಯಾವ ರೀತಿ ಬರಿತಾ ಇದ್ರಲ್ಲ PUCಯಲ್ಲಿ ಆ ಥರನೇ ಏನು ಅಂದರೆ ಬರೀಬೇಕು. ಈ ರೀತಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇವೆ. ಇವೇ ಪ್ರಶ್ನೆಗಳು ಖಂಡಿತವಾಗಿ ಬೀಳ್ತಾವೆ ಅಂತಲ್ಲ, ಈ ತೆರನಾದಂಥ ಪ್ರಶ್ನೆಗಳು ಬರಬಹುದು ಅನ್ನುವಂಥದ್ದು, ಇದು ನಿಮ್ಮ ಪ್ರಯೋಜನಕ್ಕೆ ಬರ್ತದೆ ಅನ್ನುವಂಥದ್ದನ್ನು ನಾನಿಲ್ಲಿ ಗಮನಿಸ್ತೀನಿ. ಧನ್ಯವಾದಗಳು.